ಮಂಡ್ಯ ವಿಶ್ವವಿದ್ಯಾಲಯ ಹಾಗೂ ಮೈಸೂರಿನ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಪ್ರಾಚಾರ್ಯ ಸಭಾ ಆಶ್ರಯದಲ್ಲಿ ಮಾರ್ಚ್ 3ರಂದು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಕೈವಾರ ಸದ್ಗುರು ನಾರಾಯಣ ಯೋಗಿಗಳ ಪರಿಚಯ ಮತ್ತು ಆತ್ಮಬೋಧನೆ ಹಾಗೂ ಯತೀಂದ್ರ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಮೈಸೂರು ವಿಶ್ವವಿದ್ಯಾನಿಲಯ ಪ್ರಾಚ್ಯವೈದ್ಯ ಸಂಶೋಧನಾಲಯದ ವೈಶ್ರಾಂತ ನಿರ್ದೇಶಕ ಡಾಕ್ಟರ್ ಎಸ್ ಶಿವರಾಜಪ್ಪ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭ್ರಷ್ಟಾಚಾರ, ಮೋಸ, ವಂಚನೆ, ಸೃಜನ, ಪಕ್ಷಪಾತ ನಡೆಯುತ್ತಿರುವ ಈಗಿನ ಕಾಲಘಟ್ಟದಲ್ಲಿ ಕೈವಾರ ತಾತಯ್ಯ ಅವರ ಕೀರ್ತನೆ ಮತ್ತು ಬೋಧನೆ ಅವಶ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದರು. ಕೈವಾರ ತಾತಯ್ಯ ಅವರು ಸಾಹಿತ್ಯ ತತ್ವಪದ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ್ದಾರೆ. ಅವರನ್ನ ನೆನೆಯುವುದು ನಮ್ಮ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಅದೇ ದಿನ ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜಯರಾಮ್ ಅವರ ಘನ ಉಪಸ್ಥಿತಿಯಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪುಟ್ಟರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ವಿಧಾನ ಪರಿಷತ್ ಸದಸ್ಯರಾದ ಎಂಆರ್ ಸೀತಾರಾಮ್ ಅವರು ಆಗಮಿಸಲಿದ್ದು, ಕರ್ನಾಟಕ ಸರ್ಕಾರದ ನಿವೃತ್ತ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಂಆರ್ ಶ್ರೀನಿವಾಸ ಮೂರ್ತಿ ಅವರಿಗೆ ಪ್ರಜಾವಾಣಿ ಪತ್ರಿಕೆಯ ಪ್ರಧಾನ ಸಂಪಾದಕ ರವೀಂದ್ರ ಭಟ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಸಮಾರಂಭದಲ್ಲಿ ಉಪವಿಭಾಗಾಧಿಕಾರಿ ಆರ್ ಎಂಎಸ್ ವೆಂಕಟೇಶ್ ಬಾಬು, ಎಂ ನಾರಾಯಣ, ಶ್ರೀನಿವಾಸ ಶೆಟ್ಟಿ ಹಾಗೂ ಮೈಸೂರು ಅರಗು ಮತ್ತು ಬಣ್ಣದ ಕಾರ್ಖಾನೆ ಮಾಜಿ ಅಧ್ಯಕ್ಷ ಎಚ್ಎ ವೆಂಕಟೇಶ್ ವಿಶೇಷ ಆಹ್ವಾನಿತರಾಗಿ ಆಗಮಿಸಲಿದ್ದಾರೆ ಎಂದರು. ಗೋಷ್ಠಿಯಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಎಚ್ಜಿ ರಂಗರಾಜು, ನಿವೃತ್ತ ವಿಮಾ ಅಧಿಕಾರಿ ಎಂಕೆ ಜಗದೀಶ್, ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಕೆ ನಾಗಾನಂದ, ಪ್ರಾಚಾರ್ಯ ಸಭಾ ಸಹ ಸಂಚಾಲಕ ಎಚ್ಆರ್ ಗೋಪಾಲಕೃಷ್ಣ, ಎಚ್ಟಿ ನಾಗೇಂದ್ರ ರಾವ್, ಬಿಎಲ್ ಪುಟ್ಟಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗಿರೀಶ್, ಎನ್ಕೆಎಸ್ ಟಿವಿ4 ನ್ಯೂಸ್, ಮಂಡ್ಯ. ಭಾವವಿಲ್ಲದೆ ಅವರು ತತ್ವಪದಗಳನ್ನ ಬರೆದಿದ್ದಾರೆ. ಸರ್ವ ಸಮಾನತೆಯನ್ನು ಸಾರ್ತಕ್ಕಂಥ ಇಂಥ ತತ್ವಪದಗಳು ಈ ನೆಲದ, ಈ ಭೂಮಿಯ, ಈ ಸಂಸ್ಕೃತಿಯ ಸೊಗಡನ್ನು ಹೆಚ್ಚಿಸುವಲ್ಲಿ ಅದು ಎರಡನೇ ಮಾತಿಲ್ಲ. ಅಂಥ ಒಂದು ಸಂಸ್ಕೃತಿ ಯುವಕರಿಗೆ ಅದು ಸಾಕಾರಗೊಳ್ಳಲಿ, ಅವರ ಮನಸ್ಸಿಗೆ ಶಾಂತಿಯನ್ನು, ಸಂಯಮವನ್ನು, ಒಳ್ಳೆಯ ಸುಮನಸ್ಸುಗಳನ್ನು ಉಂಟಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ದಯಮಾಡಿ ತಾವು ಒಳ್ಳೊಳ್ಳೆ ರಾಜ್ಯ ಮಟ್ಟದ ಕಾಲಮ್ನಲ್ಲಿ ಈ ಕಾರ್ಯಕ್ರಮದ ಇದನ್ನು ಪ್ರಚಾರವನ್ನು ಮಾಡಿ, ಇದರ ಉಪಯೋಗ ಏನು, ಇದು ಯಾತಕ್ಕೆ ಮಾಡ್ತಾಯಿದ್ದಾರೆ ಏನು ಅಂತಕ್ಕಂಥದ್ದನ್ನು ನಾವು ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಅಂತಕ್ಕಂಥದ್ದು. ಈಗ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ, ಬ್ರೇಕಿಂಗ್ ನ್ಯೂಸ್ ಯಾವುದಕ್ಕೆ ಬರ್ತದ ಅಂತ ಹೇಳಿದ್ರೆ, ಯಾವುದು ಬೇಕಾಗಿಲ್ವೋ ಅದಕ್ಕೆ ಬ್ರೇಕಿಂಗ್ ನ್ಯೂಸ್ ಬರ್ತಾಯಿದೆ. ಯಾವುದು ನಿಜವಾಗಿ ಈಗ ಕೈವಾರ ತಾತಯ್ಯನವರು ಏನೋ ಒಂದು ಒಳ್ಳೆ ಚಿಂತನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಚಿಂತನೆ ಬ್ರೇಕಿಂಗ್ ನ್ಯೂಸ್ನಲ್ಲಿ ಬರಲ್ಲ. ಅದು ಯಾಕೆ ಬರಲ್ಲ ಅಂದರೆ, ಜನ ಆಕರ್ಷಣೆ ಇಲ್ಲ ಅಂತ ಅದನ್ನು ಹಾಕಕ್ಕೆ ಹೋಗಲ್ಲ ಸಾಮಾನ್ಯವಾಗಿ. ಅದೇ ಆಗಬಾರ್ದು. ನಿಜವಾಗ್ಲೂ ಸಮಾಜವನ್ನು ತಿದ್ದುವ ಕೆಲಸ ಯಾರು ಮಾಡಿದ್ದಾರೆ, ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಇಂತಹ ಸಂತರು, ಕಾಲಜ್ಞಾನಿಗಳು. ಅಂದರೆ ಇನ್ನೂ 100 ವರ್ಷದ ಮುಂದೆ ಆಗ್ತಕ್ಕಂಥದ್ದನ್ನು ಈಗಲೇ ಹೇಳಿದ್ದಾರೆ ಅವರು. ದಟ್ಸ್ ಗ್ರೇಟ್. ಅದು ನೀವು ಕೇಳ್ಬೋದು ಅದನ್ನು. ನಾವು ಇದನ್ನೆಲ್ಲ ಸ್ವಲ್ಪ ನಂಬಲ್ಲ, ಕೆಲವು ಮೂಢನಂಬಿಕೆಗಳು ಇಂಥದ್ದನ್ನೆಲ್ಲ ನಂಬಲ್ಲ. ಆದರೆ ಕೆಲವರಿಗೆ ಸಾಬೀತಾಗಿದೆ. ಅದು ಹೇಗಾಯಿತು ಏನು ಅಂತಕ್ಕಂಥದ್ದು ಕೂಡ ಭಾಳ. ಮಲಯ ಮಹದೇಶ್ವರರು 14ನೇ ಶತಮಾನ 15ನೇ ಶತಮಾನದಲ್ಲಿ ಕೆಲವು ಪವಾಡಗಳನ್ನು ಮಾಡಿದ್ದಾರೆ. ಈಗಲೂ ನಮ್ಗೆ ಆಶ್ಚರ್ಯ ಅನಿಸ್ತದೆ, ನಿಜವೇ ಅದು ಹುಲಿ ಮೇಲೆ ಕುಳಿತಿದ್ರು, ಅವರು ಕುಳಿತುಕೊಳ್ಳೋಕ್ಕೆ ಸಾಧ್ಯವೇ ಅಂತ ಅನಿಸಿದ್ರು ಕೂಡ ಆ ದಿವ್ಯಶಕ್ತಿ ಇದ್ದರೆ ಅದು ಸಾಧ್ಯ. ಯಾರ್ಯಾರು ಆ ದಿವ್ಯಶಕ್ತಿಯನ್ನು, ಅನುಪಮವಾಗಿರ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡಿರ್ತಾರೋ ಅವರಿಗೆ ಮಾತ್ರ ಕುಳಿತುಕೊಳ್ಳೋಕ್ಕೆ ಸಾಧ್ಯ, ಹೊರತು ಉಳಿದವರಿಗೆ ಸಾಧ್ಯ ಇಲ್ಲ. ಅಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಕೈವಾರ ತಾತಯ್ಯನವರಿಗೆ, ಅವರು ಆತ್ಮಶಕ್ತಿ ಇತ್ತು, ಅವರಿಗೆ ದಿವ್ಯಶಕ್ತಿ ಇತ್ತು, ಅವರಿಗೆ ಈ ಜಗತ್ತಿನಲ್ಲಿ ಏನೇನು ನಡೀತದ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದ್ದರಿಂದ ಅವರು ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿರ್ತಕ್ಕಂಥ ತ್ರಿಪದಿಗಳನ್ನು, ತತ್ವಪದಗಳನ್ನು ಅವರು ಬರೆದಿದ್ದಾರೆ. ಆ ದೃಷ್ಟಿಯಿಂದ ಅಂಥ ಸಾರ್ವಕಾಲಿಕವಾಗಿರ್ತಕ್ಕಂಥ ತತ್ವಪದಗಳು ಇಂದಿನ ಜನಮಾನಸಕ್ಕೆ ಅದು ತಲುಪಲಿ ಅನ್ನುವ ದೃಷ್ಟಿಯಿಂದ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ನಿಮಗೆ ಕೊಟ್ಟಿದ್ದೀವಿ, ಇನ್ವಿಟೇಷನ್ನು ಕೂಡ ಕೊಟ್ಟಿದ್ದೀವಿ. ಅದು ಬೆಳಿಗ್ಗೆ 8:30ರಿಂದ 9:30 ತನಕ ತತ್ವಪದಗಳನ್ನು ಹಾಡ್ತಾರೆ. ಭಾಳ ಒಳ್ಳೆಯ ಪ್ರಸಿದ್ಧವಾಗಿರ್ತಕ್ಕಂಥ ಭಾಗವತರು ಅದನ್ನು ಬಹಳ ಚೆನ್ನಾಗಿ ಆಡ್ತಾರೆ. ಅದರಲ್ಲಿ ಯೋಗಿನ ಕೀರ್ತನೆಗಳು ಮತ್ತು ಸಾಮೂಹಿಕ ನಾಮಕೀರ್ತನೆಯ ಸಮರ್ಪಣೆ ಅಂಥೇಳಿ ಪ್ರಾರಂಭದಲ್ಲಿ ಅದು 9:30ರಿಂದ 10:30 ತನಕ ಇರ್ತದೆ. ಅದು ಕೈವಾರ ತಾತಯ್ಯನವರಿಗೆ ಉಪಸ್ಥಿತಿ ಇರ್ತದೆ. ಅಲ್ಲಿ ಘನ ಉಪಸ್ಥಿತಿಯನ್ನು ಡಾಕ್ಟರ್ ಎಂಆರ್ ಜಯರಾಮ್ರವರು, ಪೂಜ್ಯ ಧರ್ಮಾಧಿಕಾರಿಗಳು, ಶ್ರೀ ಕೈವಾರದ ಕ್ಷೇತ್ರ ಕೈವಾರ. ಅಂದರೆ ಅವರ ಜೀವನವೆಲ್ಲವನ್ನೂ ಕೂಡ ಆ ಕ್ಷೇತ್ರಕ್ಕೆ ಸಮರ್ಪಿಸಿಕೊಂಡಿದ್ದಾರೆ. ಆತ್ಮಬೋಧೆಯ ಪ್ರಚಾರಕ್ಕೆ ಎಂಆರ್ ಜಯರಾಮ್ ಅವರು ಸಮರ್ಪಿಸಿಕೊಂಡಿದ್ದಾರೆ. ಅದನ್ನು
ಅದು ಬಿಟ್ಟು ಅವರಿಗೆ ನಿಜವಾಗಲೂ ಎಲ್ಲರೂ ಭಾಷಣ ಮಾಡಿ ಅಂತ ಹೇಳಿದ್ರೆ ಕೈವಾರ ತಾತನ ಬಗ್ಗೆ ಮಾತ್ರ ಮಾಡ್ತಾನೆ ಅಂತಾರೆ ಅವರು. ಬೇರೆ ಉಪನ್ಯಾಸ ಅಂತಂದರೆ ನಮಗೆ ಅದರ ಅವಶ್ಯಕತೆ ಇಲ್ಲ, ಕೈವಾರ ತಾತನ ಬಗ್ಗೆ ಕೇಳಿ ಅಂತ ಹೇಳ್ತಾರೆ. ಅಂದರೆ ಸಂಘ ಸಂಸ್ಥೆಗಳಲ್ಲಿ ಬಂದರೆ, ಬೇರೆ ಶಿಕ್ಷಣ ಕ್ಷೇತ್ರದಲ್ಲಿ ಬಂದರೆ ಬೇರೆ ಮಾತನಾಡ್ಬೋದು, ಆದರೆ ವಿಶೇಷವಾಗಿ ಅವರಿಗೆ ಇದ್ರ ಬಗ್ಗೆ ಹೆಚ್ಚಿನ ಆದ್ಯತೆ ಮತ್ತು ಗಮನ, ಅಭಿರುಚಿ ಇದೆ ಅಂತಕ್ಕಂಥದ್ದು. ವಿಶೇಷ ಆಹ್ವಾನಿತರಾಗಿ ವೆಂಕಟೇಶ್ ಬಾಬು ಅವರು ಮತ್ತು ಕೌಡ್ಲಿ ಬೆಂಗಳೂರು ಎಂ ನಾರಾಯಣರವರು ಮತ್ತು ಎನ್ ಶ್ರೀನಿವಾಸ್ ಶೆಟ್ಟಿಯವರು, ಚಾಮರಾಜನಗರದ ಶ್ರೀನಿವಾಸ್ ಶೆಟ್ಟಿಯವರು, ಶ್ರೀಮತಿ ನಂದಿನಿ ಮುರಳಿಯವರು ಭಾಗವಹಿಸ್ತಾರೆ. ಆಮೇಲೆ 10:45ರಿಂದ 11:45ಕ್ಕೆ ಕೈವಾರ ಸದ್ಗುರು ನಾರಾಯಣ ಯೋಗಿಗಳ ಪರಿಚಯ ಮತ್ತು ಆತ್ಮಬೋಧ ಇರ್ತದೆ. ನಾನು ಈಗ ಹೇಳ್ದಾಗೇ ಅದು ಡಾಕ್ಟರ್ MR ಜಯರಾಮ್ರವರು ಅದನ್ನು ನಡೆಸ್ಕೊಡ್ತಾರೆ. ಆಮೇಲೆ 12ರಿಂದ ಮಧ್ಯಾಹ್ನ 12ರಿಂದ 1:30ಕ್ಕೆ ವಿಚಾರಗೋಷ್ಠಿ ಮತ್ತು ಯತೀಂದ್ರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಇರ್ತದೆ. ಅದಕ್ಕೆ ಘನ ಉಪಸ್ಥಿತಿ ಡಾಕ್ಟರ್ MR ಜಯರಾಮ್ರವರು, ಪೂಜ್ಯ ಧರ್ಮಾಧಿಕಾರಿಗಳು, ಶ್ರೀ ಕ್ಷೇತ್ರ ಕೈವಾರ. ಅಧ್ಯಕ್ಷತೆ ಸನ್ಮಾನ್ಯ ಡಾಕ್ಟರ್ ಪುಟ್ಟರಾಜು ಅವರು, ಕುಲಪತಿಗಳು, ಮಂಡ್ಯ ವಿಶ್ವವಿದ್ಯಾನಿಲಯ ಮಂಡ್ಯ. ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ MR ಸೀತಾರಾಮ್ರವರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಉಪಾಧ್ಯಕ್ಷರು, MS ರಾಮಯ್ಯ ಶಿಕ್ಷಣ ಸಂಸ್ಥೆಗಳ ಸಮೂಹ ಬೆಂಗಳೂರು. ಹಾಗೂ ಪ್ರಶಸ್ತಿ ಪುರಸ್ಕೃತರು ನಾನು ಈಗಾಗಲೇ ಹೇಳ್ದಾಗೇ ಸರ್ಕಾರಿ ಕ್ಷೇತ್ರದಲ್ಲಿ, ಸೇವಾ ಕ್ಷೇತ್ರದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂತಹ, ಸ್ಮರಣೀಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ MR ಶ್ರೀನಿವಾಸ ಮೂರ್ತಿಯವರು. ಮತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಸನ್ಮಾನ್ಯ ಶ್ರೀ ರವೀಂದ್ರ ಭಟ್ ಅವರು. ಇವರು ಪ್ರಧಾನ ಸಂಪಾದಕರು, ಪ್ರಜಾವಾಣಿ ಪತ್ರಿಕೆಯ ಪ್ರಧಾನ ಸಂಪಾದಕರು, ಬೆಂಗಳೂರು. ಮತ್ತು ಅಂದಿನ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ MG ಸುದೀಪ್ರವರು, ಹಿರಿಯ ಹೆಚ್ಚುವರಿ ವ್ಯವಸ್ಥಾಪಕರು, ರೈಟ್ಸ್ ಬೆಂಗಳೂರು. ಮತ್ತು ಶ್ರೀಮತಿ R ಶೋಭಿತಾ KS ಉಪವಿಭಾಗಾಧಿಕಾರಿಗಳು. ಹಾಗೆಯೇ ಶ್ರೀ KT ರವಿಕುಮಾರ್ ಅವರು, ಮುಖ್ಯ ಇಂಜಿನಿಯರ್ PWD. ಶ್ರೀ ಸುರೇಂದ್ರ ಹೆಗ್ಡೆ, ಹಿರಿಯ ಲೆಕ್ಕ ಪರಿಶೋಧಕರು, ಮೈಸೂರು. ಹೀಗೆ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ. ರವೀಂದ್ರ ಭಟ್ ಹೇಳಿದೆ, ರವೀಂದ್ರ ಭಟ್ರವರು ಕೂಡ ಬರ್ತಾರೆ. ಅದೃಷ್ಟಿಯಿಂದ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ದಯಮಾಡಿ ಅಪೂರ್ಣ ದಿನದ ಕಾರ್ಯಕ್ರಮದ ವಿವರಣೆಯನ್ನು ಜನಸಾಮಾನ್ಯ